ಎವ್ರಿವನ್, ವೆಲ್ಕಮ್ ಟು ಮೈ ಚಾನೆಲ್. ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಲೈಕ್ ಮತ್ತು ಶೇರ್ ಮಾಡಿ. ನೀವಿನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ಆಯಿತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿಬಿಟ್ಟು ಮಾಡಿಸಿ. ನಾನಿವತ್ತು ಆಫೀಸ್ ಮುಗಿದ್ಮೇಲೆ ಲೂಲು ಮಾಲ್ಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಯಾಕಂದರೆ ನಾವು ಲೂಲು ಮಾಲ್ ಇಟ್ಸ್ ವೆರಿ ನಿಯರ್ ಟು ಮೈ ಹೌಸ್, ಮತ್ತು ನನಗೆ ನನ್ನ ಮಗನಿಗೆ ಇದು ಫೇವ್ರೇಟ್. ಬಿಕಾಸ್ ಲೂಲು ಮಾಲಲ್ಲಿ ನಿಮಗೆ ಹೈಯರ್ ಬ್ರ್ಯಾಂಡ್ಸೂ ಸಿಗುತ್ತೆ, ಹಾಗೆ ಲೋವರ್ ಬ್ರ್ಯಾಂಡ್ಸೂ ಸಿಗುತ್ತೆ, ಮತ್ತು ತಿನ್ನೋಕ್ಕೆ ಆ್ಯಕ್ಚುಲಿ ತುಂಬ ಥರ ವೆರೈಟಿ ಸಿಗುತ್ತೆ ಫುಡ್ ಕೋರ್ಟಲ್ಲಿ. ಹಾಗೆಯೇ ಲೂಲು ಹೈಪರ್ ಮಾರ್ಕೆಟ್ ಇದೆಯಲ್ಲ, ಅದು ಮಾತ್ರ ಔಟ್ಸ್ಟ್ಯಾಂಡಿಂಗ್. ಅಲ್ಲಿ ಸಿಗೋಷ್ಟು ವೆರೈಟೀಸ್ ಯಾವ ಹೈಪರ್ ಮಾರ್ಕೆಟ್ಸಲ್ಲೂ ಸಿಕ್ಕಲ್ಲ. ಅದನ್ನು ಬೇಕಾದರೆ ನಾನು ಗ್ಯಾರಂಟಿ ಹೇಳ್ತೀನಿ. ಬಿಕಾಸ್ ನೀವು ಲೂಲು ಇದ್ರದ್ದು ಹೈಪರ್ ಮಾರ್ಕೆಟ್ ನೀವು ದುಬೈಲಿ ಏನಾದರೂ ವಿಸಿಟ್ ಮಾಡಿದರೆ ಇದು ಆಲ್ಮೋಸ್ಟ್ ಸೇಮ್ ಹಾಗೇ ಇದೆ, ಸ್ವಲ್ಪನೂ ಏನೂ ಚೇಂಜಸ್ ಇರೋಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನಗಂತೂ ಲೂಲು ಮಾಲ್ ಪರ್ಸ್ನಲ್ ಫೇವ್ರೇಟ್. ಬಿಕಾಸ್ ನಾನು ಲೂಲು ಮಾಲ್ಗೆ ಫಸ್ಟ್ ಡೇ ಆಫ್ ಓಪ್ನಿಂಗಿಂದ ಸಹಿತ ಹೋಗಿದ್ದೀನಿ. ಅದಕ್ಕೆ ನನಗೆ ಲೂಲು ಮಾಲ್ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಅದಕ್ಕಿಂತ ಮುಂಚೆ ನಾನಿವತ್ತು ಆಫೀಸ್ಗೆ ಏನು ಡ್ರೆಸ್ ಹಾಕಿದ್ದೆ ಅಂತಲೂ ಒಂದ್ಸಲ ಹೇಳ್ಬಿಡ್ತೀನಿ. ನಾನಿವತ್ತು ನೀವು ಆಲ್ಮೋಸ್ಟ್ ನೋಡಿದ್ದೀರಾ, ನಾನು ಇವಾಗ ಹಾಕ್ಕೊಂಡು ಓಡಾಡ್ತಾ ಇದ್ದಿದ್ದು 2 ಡ್ರೆಸ್ಸು. ಟಾಪ್ ಬಂದು ನಾನು H&M ತೊಗೊಂಡಿದ್ದು, ಹಾಗೆ ಅದ್ರದ್ದು ಟ್ರೌಸರ್ಸ್ ಬಂದು ಎಸಾರ್ಟಲ್ಲಿ ತೊಗೊಂಡಿದ್ದು. ನನಗೆ H&M ಫಾರ್ಮಲ್ಸ್ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಮೋಸ್ಟ್ ಆಫ್ ಟೈಮ್ಸ್ ನಂದು ಏನಿದ್ರು H&M ಇಲ್ಲ ವ್ಯಾನ್ಯೂಸಿನ್, ಮತ್ತು ರಿಯಲಿ ಸಮ್ಟೈಮ್ಸ್ ಝಾರಾದಿಂದ ಇರುತ್ತೆ ಬ್ಲೇಸರ್ಸ್ ಆದರೆ. ಸೊ ದ್ಯಾಟ್ಸ್ ಅಬೌಟ್ ಮೈ ಡ್ರೆಸ್. ಹಾಗೆ ಇವಾಗ ನಾವು ಲೂಲು ಮಾಲ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ನಾವು ಹೋದಾಗ ಲೂಲು ಮಾಲಲ್ಲಿ ತುಂಬ ಕ್ರೌಡ್ ಇತ್ತು. ನಾನು ಆಲ್ಮೋಸ್ಟ್ ಲೂಲು ಮಾಲ್ಗೆ ವೀಕ್ಲಿ 1 ಟ್ವೈಸ್ ಆದರೂ ವಿಸಿಟ್ ಮಾಡಿರ್ತೀನಿ. ಎಲ್ಲ ದಿನವೂ ವೀಕ್ ಡೇಸ್ ಆಗಲಿ ವೀಕೆಂಡ್ಸ್ ಆಗಲಿ ಲೂಲು ಮಾಲ್ ಯಾವಾಗ ಅದು ಸ್ಟಾರ್ಟ್ ಆಗಿದ್ದರಿಂದ ಇವತ್ತಿನ ತನಕ ನಾನು ನೋಡ್ತಾ ಇದ್ದೀನಿ, ತುಂಬ ಕ್ರೌಡೆಡ್ ಆಗೇ ಇರುತ್ತೆ. ನಾವು ಆ್ಯಕ್ಚುಲಿ ಇವತ್ತು ಲೂಲು ಮಾಲ್ಗೆ ಹೋಗೋಕ್ಕೆ ಮೇನ್ ರೀಸನ್ ಅಂತ ಹೇಳಿದರೆ, ನನ್ನ ಮಗನಿಗೆ ಪಾಪೈಸಲ್ಲಿ ಅವನಿಗೆ ಒಂದೇನೋ ಮೀಲ್ ಆಫರ್ ಇತ್ತು, ಅದನ್ನು ಹೋಗಿ ತಿನ್ನಬೇಕು ಅಂತ ಅವನಿಗೆ ಇಷ್ಟ ಆಯಿತು. ಸರಿ ಅಂತ ನಾನು ಹೇಳಿದೆ, ಅವ್ನಿಗೆ ಪ್ರಾಮಿಸ್ ಮಾಡಿದ್ದೆ ಈವ್ನಿಂಗ್ ಹೋಗೋಣ ಅಂತ. ಅದಕ್ಕೆ ನಾನು ಆಫೀಸಿಂದ ಬಂದ ತಕ್ಷಣ ಆ್ಯಕ್ಚುಲಿ ಅವನ್ನ ಕೆಳಗಡೆ ಅಂದರೆ ಪಿಕ್ ಮಾಡಿ ಕರ್ಕೊಂಡು ಹೋಗಿದೆ. ನನ್ನ ಮನೆಗೂ ಇನ್ನೂ ರೀಚೇ ಆಗಿರಲಿಲ್ಲ. ನನಗೆ ಪಾಪೈಸ್ದು ಇದು ಒಂಥರ ಆ್ಯಂಬಿಯನ್ಸ್ ಒಂಥರ ತುಂಬ ಕ್ಯೂಟ್ ಅನಿಸುತ್ತೆ. ಬಟ್ ನನ್ನದು ಪಾಪೈಸಲ್ಲಿ ಏನಾದರೂ ಅದು ಇದು ಐಟಮ್ಸ್ ಇದೆಯಲ್ಲ, ನನಗೆ ಆಲ್ಮೋಸ್ಟ್ ಅನಿಸುತ್ತೆ ಇಟ್ ಈಸ್ ಈಕ್ವಲೆಂಟ್ ಟು KFC ಅಂತ ಒಂದೇ ಥರ ಅನಿಸುತ್ತೆ ನನಗೆ. ಬಟ್ ಇದು ನನ್ನ ಮಗಂಗೆ ಪಾಪೈಸ್ ತುಂಬ ಇಷ್ಟ ಆಗುತ್ತೆ. ಸರಿ ಅಂತ ನೋಡಿ ಇದೇ ಆ ಮೀಲು ಆಫರಲ್ಲಿತ್ತು. ಇದು 600 and something ಆಗುತ್ತೆ. ಇದರಲ್ಲಿ 6 ಟೈಪ್ಸ್ ಆಫ್ ವೆರೈಟೀಸ್ ಕೊಡ್ತಾನೆ. ಮಧ್ಯದಲ್ಲಿ ಒಂದು ಇಟ್ಟಿದ್ದಾರಲ್ಲ, ಅದರಲ್ಲಿನೇ 2 ವೆರೈಟಿ ಹಾಕಿದ್ದಾರೆ. 2 ವೆರೈಟಿ ಅಂದರೆ ಅದ್ರ ಮೇಲೆ ಒಂದು ಪೌಡರ್ನೇನೋ ಹಾಕಿದ್ದಾರೆ, ಅದಕ್ಕೆ ಡಿಫ್ರೆಂಟ್ ಫ್ಲೇವರ್ ಬರುತ್ತೆ. ಮತ್ತು ಇನ್ನೆರಡು ಸೈಡ್ ಇಟ್ಟಿರೋದ್ರಲ್ಲಿ ಏನೋ ಮೇಲ್ಗಡೆ ಸಾಸ್ ಹಾಕಿದ್ರು, ಅದು ಮಾತ್ರ ಫುಲ್ಲು ಸ್ವೀಟ್ ಆಗಿರೋ ಸಾಸ್ ಹಾಕಿದ್ರು. ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಫಸ್ಟ್ ನಾವಿಬ್ಬರು ಏನು ಮಧ್ಯದಲ್ಲಿ ಇಟ್ಟಿದ್ದಾರಲ್ಲ ಅದನ್ನು ತಿಂದ್ಬಿಟ್ಟಿದ್ವಿ. ಸೈಡಲ್ಲಿರೋದಲ್ಲೆಲ್ಲ ಸಾಸ್ ಇತ್ತು ಅಂತ ಅದನ್ನು ತಿನ್ನಲೇ ಇಲ್ಲ. ಆ್ಯಕ್ಚುಲಿ ಅದನ್ನು ತಿನ್ನುವಾಗ ನನಗೆ ನಾವು ಬ್ಯಾಂಕಾಕ್ ಮತ್ತು ಹಾಂಗ್ಕಾಂಗ್ ಹೋದಾಗ ಫುಡ್ ಸ್ಟ್ರೀಟ್ಸ್ಗೆ ನಾವು ಹೋದಾಗ ಅಲ್ಲೊಂಥರ ಚಿಕನ್ದು ಏನು ಐಟಮ್ಸ್ ತಿಂದರೂ ಎದೇನೋ ಒಂಥರ ಸ್ಮೆಲ್ ಬರ್ತಿತ್ತು. ಆ್ಯಕ್ಚುಲಿ ಇದೂ ಅದೇ ಥರ ಅನಿಸ್ಬಿಡ್ತು. ಅದೇ ಥರ ಅಂದಿದ ತಕ್ಷಣ ನನಗಂತೂ ಅದನ್ನು ತಿನ್ನೋಕ್ಕೆ ಇಷ್ಟ ಆಗಲಿಲ್ಲ. ನನ್ನ ಮಗಂಗಂತೂ ತುಂಬ ಡಿಸಪಾಯಿಂಟ್ ಆಗಿತ್ತು. ಬಿಕಾಸ್ ಅವನು ಇದನ್ನೆಲ್ಲ ರೀಲ್ಸು ಎಲ್ಲ ಕಡೆನೂ ನೋಡ್ಬಿಟ್ಟು ಅವ್ನು ಜನರಲಾಗಿ ಪಾಪಾಯ್ಸ್ ಅಂದರೆ ತುಂಬ ಇಷ್ಟಪಡ್ತಾನೆ. ಅವಾಗವಾಗ ಕರ್ಕೊಂಬಂದು ಕೊಡಿಸ್ತಾ ಇರ್ತೀನಿ. ಬಟ್ ಇವತ್ತು ಅವನಿಗೆ ಆ ಸಾಸ್ ಇರೋದನ್ನು ತಿಂದ್ಬಿಟ್ಟು ಒಂಥರ ಆಗಿಬಿಡ್ತು. ಆಮೇಲೆ ತಿನ್ನೋಕ್ಕೆ ಆಗಲಿಲ್ಲ, ಮತ್ತು ಹಾಗೆ ವೇಸ್ಟ್ ಮಾಡ್ಕೊಂಡು ಬೇಜಾರಾಯಿತು. ಸೊ ಅದಕ್ಕೆ ಅಂದ ನೋಡಿ ಇಲ್ಲಿಗೆ ಸೈಡಲ್ಲಿರೋದು ನಾವು ತಿಂದೇ ಇಲ್ಲ, ಅದನ್ನು ಪಾರ್ಸೆಲ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ. ಸರಿ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಅವರು ಪಾರ್ಸೆಲ್ ಮಾಡಿಕೊಟ್ರು. ಬಟ್ ಯಾರಾದರೂ ನೀವು ಇವಾಗ ಈ ಥರ ಪಾಪಾಯ್ಸ್ದು ಇದು ಆಫರಲ್ಲಿ ನೀವು ತಿನ್ನೋಕ್ಕೆ ಹೋದರೆ ಏನು ಮಾಡಿ ಅಂತ ಹೇಳಿದ್ರೆ, 2 ವೆರೈಟಿಗೆ ಫುಲ್ಲು ಸಾಸ್ ಹಾಕ್ಕೊಡ್ತಿರಲ್ಲ, ಅದನ್ನು ಸಾಸ್ ಹಾಕಿ ಕೊಡಬೇಡಿ ಅಂತ ಹೇಳ್ಬಿಟ್ಟು ಹಾಗೇ ತೊಗೊಳ್ಳಿ. ಹಾಗೆ ತೊಗೊಂಡ್ರೆ ಅದು ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ನಮ್ಮ ಪಕ್ಕದಲ್ಲಿ ಒಬ್ಬರು ಇದ್ದರು, ಅವರಂತೂ ತುಂಬ ದೊಡ್ಡ ಪ್ಲೇಟಲ್ಲಿ ಸಾಸ್ ಹಾಕಿರೋದನ್ನ ಪ್ಲೇಟ್ ಫುಲ್ ತೊಗೊಂಡಿದ್ರು. ಅವರು ಹಾಗೆ ಇಟ್ಬಿಟ್ಟಿದ್ರು. ಆ್ಯಕ್ಚುಲಿ ನಮ್ಗೆ ಇಂಡಿಯನ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ, ನಾನ್ ವೆಜ್ ಜೊತೆಗೆ ಸ್ವೀಟ್ ಸಾಸ್ ಯಾರೂ ಇಷ್ಟಪಡಲ್ಲ. ಬಿಕಾಸ್ ವಿ ಡೋಂಟ್ ಲೈಕ್ ಇಟ್. ನಮಗೆಲ್ಲರಿಗೂ ನಾನ್ ವೆಜ್ ಅಂದರೆ ಒಂಥರ ಸ್ಪೈಸಿ ಆಗಿರೋದೇ ಇಷ್ಟ ಆಗೋದು.
ಸೊ ನನಗೂ ಅಷ್ಟೇ ಸ್ಪೈಸಿ ಆಗಿರೋದೇ ಇಷ್ಟ ಆಗುತ್ತೆ. ಆಮೇಲೆ ನನಗೇನಾದರೂ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಅದಕ್ಕೆ ನಾನು ಪಕ್ಕದಲ್ಲೆಲ್ಲ ಬಂದು ಇದನ್ನೆಲ್ಲ ಚೆಕ್ ಮಾಡ್ತಾಯಿದ್ದೆ. ವಾಫಲ್ಸ್ ಮತ್ತು ಇದು ಸ್ಕೋಚ್ ಅಲ್ಲೆಲ್ಲ ಇತ್ತು, ತುಂಬ ಚೆನ್ನಾಗಿತ್ತು. ಬಟ್ ಈಗೇನು ಅವರು ಚಿಕನ್ಗೆ ಬೇರೆ ಸ್ವೀಟ್ ಹಾಕ್ಕೊಟ್ಬಿಡಿದ್ರಲ್ಲ, ಮತ್ತು ಐಸ್ ಕ್ರೀಮ್ ಸ್ವೀಟ್ ತಿಂದ್ಬಿಟ್ರೆ ಮತ್ತು ಸ್ವೀಟಿಶ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅನ್ಕೋತಾ ಇದ್ದೆ. ನೀವು ಆ್ಯಕ್ಚುಲಿ ನಿಮ್ಗೆ ಏನಾದರೂ ಚಿಕ್ಕ ಮಕ್ಕಳಿದ್ರೆ ನಿಮಗೆ ನಿಜವಾಗ್ಲೂ ಲೂಲು ಮಾಲ್ಗೆ ಕರ್ಕೊಂಬರೋದು ವರ್ತ್. ಬಿಕಾಸ್ ನಿಮ್ಗೆ ಅಲ್ಲಿ ಸ್ವಲ್ಪ ಶಾಪಿಂಗನ್ನು ಕೂಡ ಮಾಡ್ಬೋದು. ಹಾಗೆ ಹೈಪರ್ ಮಾರ್ಕೆಟ್ಸೂ ಚೆನ್ನಾಗಿದೆ, ಅಲ್ಲಿ ಏನು ಬೇಕಾದ್ರೂ ತೊಗೋಬೋದು. ಆಮೇಲೆ ಮೇಲ್ಗಡೆ ಬಂದರೆ ನಿಮಗೆ ಅಲ್ಲಿ ಫಂಟೂರ ಅಂತ ಇದೆ, ಅಲ್ಲಿ ನಿಮ್ಮ ಮಕ್ಕಳಿಗೆ ಆರಾಮಾಗಿ ಆಟಾಡ್ಸ್ಕೊಂಡು ಹೋಗ್ಬೋದು. ಮತ್ತು ನೀವು ಏನಾದರೂ ಮೂವಿ ನೋಡಬೇಕು ಅಂತ ಇದ್ರೂ ಅಷ್ಟೇ, ನಿಮಗೆ ಮೂವೀಸು ಸಹಿತ ಇದೆ ಇದರಲ್ಲಿ. ನನಗೆ ಲೂಲು ಮಾಲಲ್ಲಿರೋ ಟಾಯ್ ಬಾಯ್ ರೆಸ್ಟೋರೆಂಟ್ ತುಂಬ ಇಷ್ಟ ಆಗುತ್ತೆ. ನಾನು ಆ್ಯಕ್ಚುಲಿ 2-3 ಟೈಮ್ಸ್ ಹೋಗಿದ್ದೀನಿ. ನನ್ನ ಫ್ರೆಂಡ್ಸ್ ಜೊತೆಗೇ ಜಾಸ್ತಿ ಸಲ ಹೋಗಿದ್ದು, ಫ್ಯಾಮಿಲಿ ಜೊತೆಗೆ ನಾನು ಟಾಯ್ ಬಾಯ್ಗೆ ಹೋಗೇ ಇಲ್ಲ ನೋಡಿ. ಇದೇ ಫಂಟೂರ ಅಂತೂ ಸಕ್ಕತ್ತಾಗಿದೆ. ನಿಮಗೆ ಏನಾದರೂ ಚಿಕ್ಕ ಮಕ್ಕಳು ಇದ್ದಾರೆ ಅಂತ ಹೇಳಿದರೆ ನಿಮಗೆ ಲೂಲು ಮಾಲ್ ಇಸ್ ದ ಬೆಸ್ಟ್ ಆಪ್ಷನ್. ಯಾಕಂದರೆ ನಿಮ್ಗೆ ಅಲ್ಲಿ ತಿನ್ಸೋಕ್ಕೂ ಕೊಡ್ಸೋಕ್ಕೆ ಚೆನ್ನಾಗಿರುತ್ತೆ. ಹಾಗೆಯೇ ನೀವು ಒಳ್ಳೊಳ್ಳೆ ಟಾಯ್ಸ್ ಸಹಿತ ಕೊಡಿಸ್ಬೋದು. ಟಾಯ್ಸ್ದು ಶಾಪ್ಸ್ ಎಲ್ಲ ನಿಮಗೆ ಅಲ್ಲಿ ಸಿಕ್ಕತ್ತೆ ವೆರೈಟಿ. ಹಾಗೆಯೇ ಫಂಟೂರದಲ್ಲಂತೂ ಆರಾಮ್ಸೆ ಎಂಜಾಯ್ ಮಾಡ್ಬೋದು. ಆಮೇಲೆ ಇಲ್ಲಿ ಬಂದು ನೋಡಿದರೆ ನಿಮಗೆ ಫುಡ್ ಕೋರ್ಟಲ್ಲಿ ಎಲ್ಲ ಥರದ್ದು ಸಿಕ್ಕತ್ತೆ. ಮೆಗ್ಡಿಯಿಂದ ಹಿಡಿದು ಟಾಕೋ ಬೆಲ್ಸು, ಆಮೇಲೆ ನಿಮಗೆ KFC ಬೇಕಂದರೆ KFC, ಸಬ್ವೆ, ಹಾಗೆ ಪಾಪಾಯ್ಸು, ಮತ್ತು ಇಂಡಿಯನ್ ಸ್ಟೈಲ್ದು ಬಿರಿಯಾನಿ ಎಲ್ಲ ಇರುತ್ತಲ್ಲ, ನಾಟಿ ಬಿರಿಯಾನಿ ಅದೂ ಸಹಿತ ಸಿಕ್ಕತ್ತೆ. ಎಂಪೈರ್ ಕೂಡ ಇದೆ. ಹಾಗೆಯೇ ಮತ್ತು ನಿಮಗೆ ಇದು ದುಬೈ ಸ್ಟೈಲ್ದು ಬಿರಿಯಾನೀಸ್ ಎಲ್ಲ ಬರುತ್ತಲ್ಲ, ಅದೂ ಸಹಿತ ಸಿಗುತ್ತೆ. ತುಂಬ ಬ್ಲ್ಯಾಂಡ್ ಇರುತ್ತೆ. ನಾನು ತಿಂದಾಗ ನನಗೊಂದು ಅಷ್ಟೊಂದು ಇಷ್ಟ ಆಗಿಲ್ಲ, ಬಟ್ ನನ್ನ ಮಗನಿಗೆ ಅದೆಲ್ಲ ಇಷ್ಟ ಆಗುತ್ತೆ. ಆಮೇಲೆ ನಾನು ಕೊನೆಗೆ ಲಾಸ್ಟಿಗೆ ಮೆಗ್ಡಿಗೆ ಬಂದು ಸಾಫ್ಟಿ ತೊಗೊಂಡೆ. ಇದಂತೂ ಮಸ್ಟ್ ಆ್ಯಂಡ್ ಶುಡ್. ನಾನು ಯಾವುದಾದ್ರೂ ಜನರಲಾಗಿ ಮಂತ್ರಿ ಮಾಲ್ ಹೋಗಲಿ ಇಲ್ಲ ಅಂತ ಹೇಳಿದರೆ ಲೂಲು ಮಾಲ್ ಬಂದ್ರೂ ಸಹಿತ ನಾನು ಲಾಸ್ಟಿಗೆ ಎಲ್ಲ ತಿಂದಾದಮೇಲೆ ನಾನು ನನ್ನ ಮಗ ಇಬ್ಬರೂ ಇದರಲ್ಲಿ ಸಾಫ್ಟೀಸ್ ತೊಗೊಂಡು ತಿಂತೀವಿ. ಅದೊಂಥರ ನಮ್ಮದು ಮ್ಯಾಂಡೇಟ್ ಪ್ರೋಗ್ರಾಮೇ ಇದು. ಎಲ್ಲ ತಿಂದಾದ್ಮೇಲೆ ಇದೊಂಥರ ನಮಗೆ ಲಾಸ್ಟ್ ಫೈನಲ್ ಆಗಿ ಎಲ್ಲರೂ ಮಿಂಟ್ ತಿಂತಾರಲ್ಲ, ಆ ಥರ ನಾವು ಈ ಥರ ಒಂದು ಸಾಫ್ಟಿ ತಿನ್ಕೊಂಡು ಹೋಗಿಬಿಡ್ತೀವಿ. ನನಗಂತೂ ಅವ್ರ ಸಾಫ್ಟಿ ಮೆಗ್ಡಿ ಅವ್ರದ್ದು ಎಸ್ಪೆಷಲಿ ಅದು ನಾರ್ಮಲ್ ಒಂದು ಸಾಫ್ಟಿ ಇದೆಯಲ್ಲ ವೈಟ್ ಕಲರ್, ಅದು ನಂಗೆ ತುಂಬ ಇಷ್ಟ ಆಗುತ್ತೆ. ಆಮೇಲೆ ನಾವು ಬಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡ್ತಾ ಇದ್ವಿ. ಅಲ್ಲಿ ಅಂತೂ ಎಲ್ಲ ಫುಲ್ಲು ಕ್ರೌಡೆಡ್ ಆಗಿತ್ತು ಎಲ್ಲ. ಆ್ಯಕ್ಚುಲಿ ನೀವು ಲೂಲು ಮಾಲ್ಗೆ ವೀಕ್ ಡೇಸ್ ಆದರೂ ಬನ್ನಿ ಇಲ್ಲ ವೀಕೆಂಡ್ಸ್ ಆದರೂ ಬನ್ನಿ, ಯಾವಾಗೂ ಫುಲ್ ಕ್ರೌಡೆಡೇ ಇರುತ್ತೆ. ನಾನಂತೂ ಲೂಲು ಮಾಲ್ ಸ್ಟಾರ್ಟ್ ಆಗಿದ್ದು ಫಸ್ಟ್ ಡೇಯಿಂದ ಇಲ್ಲಿ ತನಕನೂ ನೋಡ್ತಾ ಇದ್ದೀನಿ. ಹಾಗೆ ನಾನು ಎವ್ರಿ ವೀಕ್ ಆಲ್ಮೋಸ್ಟು 2-3 ಟೈಮ್ಸ್ ಅಂತೂ ವಿಸಿಟ್ ಮಾಡಿರ್ತೀನಿ. ಎಲ್ಲ ಟೈಮಲ್ಲೂ ಕ್ರೌಡೆಡೇ ಇರುತ್ತೆ. ಇವತ್ತಾದರೂ ಅಟ್ಲೀಸ್ಟ್ ಎಲ್ಲಾದರೂ ಒಂದೊಂದು ಕಡೆ ಖಾಲಿ ಇರೋ ಟೇಬಲ್ ಸಿಗ್ತಾಯಿತ್ತು. ಬಟ್ ಒಂದೊಂದು ಸಲ ಅಂತೂ ಆ ಥರ ಟೇಬಲ್ ಸಿಕ್ಕೋದೇ ಇಲ್ಲ, ಕುತ್ಕೊಂಡು ತಿನ್ನೋಕ್ಕೇ ಆಗಲ್ಲ. ಹಾಗೆ ಸ್ಟ್ಯಾಂಡಿಂಗ್ ಪೊಸಿಷನಲ್ಲಿ ಒಂದ್ಸಲ ನಿಂತ್ಕೊಂಡು ತಿನ್ನಬೇಕಾಗತ್ತೆ, ಅಷ್ಟೊಂದು ಆ್ಯಕ್ಚುಲಿ ಕ್ರೌಡೆಡ್ ಇರುತ್ತೆ ಲೂಲು ಮಾಲು. ಲೂಲು ಮಾಲಲ್ಲಿ ನಿಮಗೆ ಕ್ಲೋತಿಂಗ್ ಬ್ರ್ಯಾಂಡ್ಸೂ ಅಷ್ಟೇ ಎಲ್ಲದೂ ಸಿಗುತ್ತೆ. ಪ್ಯಾಂಟ್ಲೂನ್ಸ್ ಎಲ್ಲ ಇದೆ, ಹಾಗೆ ವೆಸ್ಟ್ ಸೈಡ್ ಇದೆ, ಝೂಡಿಯೋ ಇದೆ. ಬಟ್ಟು H&M ಮತ್ತು ಝಾರಾ ಅದೆಲ್ಲ ಇಲ್ಲ. ಬಟ್ ಯಾರೋ ಒಬ್ಬರು ನನಗೆ ಲೂಲು ಮಾಲ್ ನಮ್ಗೆ ಇಷ್ಟ ಆಗಿಲ್ಲ ಯಾಕಂತ ಹೇಳಿದ್ರೆ ಅದರಲ್ಲಿ ಝಾರಾ ಮತ್ತು H&M ಇಲ್ಲ ಅಂತ ಹೇಳಿದರು. ನಂಗೆ ಅದನ್ನು ಕೇಳಿಸ್ಕೊಂಡ್ಬಿಟ್ಟು ಇವತ್ತಿನವರೆಗೂ ಅದನ್ನು ನಾನು ರೀಕಾಲ್ ಮಾಡಿಬಿಟ್ಟು ನಗ್ತಾ ಇರ್ತೀನಿ. ಸೊ ಯಾವುದಾದ್ರೂ ನಾವು ಏನೋ ಮಾಲ್ಸನ್ನ ಡಿಸೈಡ್ ಮಾಡೋದು ಅದ್ರ ಮೇಲೆ ಡಿಸೈಡ್ ಮಾಡ್ತೀವ ಅಂತ ಹೇಳ್ಬಿಟ್ಟು ನೋಡಿ. ನನ್ನ ಮಗ ಯಾವಾಗೂ ಸಬ್ವೆಗೆ ಬಂದರೆ ಇದೊಂದು ಕುಕ್ಕೀಸ್ ತೊಗೊಂಡು ತಿಂತಾನೆ, ಇದು ಅವ್ನ ಫೇವ್ರೇಟು. ನಾವು ಮಾಲ್ನ ಆ್ಯಕ್ಚುಲಿ ಅದು ಎಲ್ಲ ಮಾಲ್ಗೂ ಒಂದೊಂದು ಅದರದ್ದೇ ಆಗಿದ್ದು ಒಂದು ಸ್ಪೆಸಿಫಿಕ್ ಏನಾದರೂ ಒಂದು ಒಳ್ಳೆ ಕ್ವಾಲಿಟಿ ಇದ್ದೇ ಇರುತ್ತೆ. ವಿ ಶುಡ್ ಸಿ ದ್ಯಾಟ್ ಪಾರ್ಟ್ ಆಫ್ ಇಟ್. ನಮ್ಗೆ ಯಾವುದೋ ಬ್ರ್ಯಾಂಡ್ ಬೇಕಾಗಿರುತ್ತೆ, ಅದಲ್ಲಿ ಸಿಕ್ಕಿಲ್ಲ ಅಂತಂದರೆ ಆ ಮಾಲೇ ಚೆನ್ನಾಗಿಲ್ಲ ಅಂತ ಹೇಳೋಕ್ಕೆ ನಾವು ಆಗಲ್ಲ. ಆ ಥರ ಹೇಳೋರೇನು ದಿನ ಅಂತೂ H&M ಝಾರಾದಂತೂ ಹಾಕ್ಕೊಂಡು ಓಡಾಡಿದ್ದು ನಾನು ನೋಡಿಲ್ಲ. ನಾವು ದಿನ ಹಾಕೊತೀವಿ ಅದು, ಬಟ್ ಎಲ್ಲಿ ಸಿಗುತ್ತೆ ಅದನ್ನು ಅಲ್ಲಿ ಹೋಗಿ ತೊಗೊಂಡ್ರೆ ಆಯಿತು. ಬಟ್ ನನಗಂತೂ ಲೂಲು ಮಾಲ್ ತುಂಬ ಫೇವ್ರೇಟ್ ಬಿಕಾಸ್ ಇಟ್ಸ್ ವೆರಿ ಕ್ಲೋಸ್ ಟು ಮೀ. ಮತ್ತು ಎಲ್ಲ ಥರದ್ದು ಇದೆ. ಮೇಕಪ್ ಐಟಮ್ಸ್ ಬೇಕಂದರೆ ನಿಮಗೆ ನೈಕಾನು ಇದೆ. ಹಾಗೆ ಲೂಲು ಅವ್ರದ್ದೇ ಬ್ರ್ಯಾಂಡ್ ಒಂದು ಶಾಪ್ ಇದೆ, ಅಲ್ಲಿ ಸಹಿತ ನಿಮಗೆ ಎಲ್ಲ ಥರದ ಮೇಕಪ್ ಐಟಮ್ಸೂ ಸಿಕ್ಕತ್ತೆ. ಮತ್ತು ನೀವು ಬ್ಯಾಗ್ಸ್ ಎಲ್ಲ ಪರ್ಚೇಸ್ ಮಾಡಬೇಕಂದ್ರೆ ಅಲ್ಲಿನೂ ಸಹಿತ ಒಳ್ಳೆ ಆಲ್ಡೋ ಬ್ರ್ಯಾಂಡು ಹಾಗೆ ಎಲ್ಲಾದ್ರೂ ಇದೆ. ಮತ್ತು ನಿಮಗೆ ಈಗ ಫುಟ್ವೇರ್ಸ್ ಬೇಕಂತ ಹೇಳಿದ್ರು ಅದಕ್ಕೂ ಎಲ್ಲ ಒಳ್ಳೊಳ್ಳೆ ಬ್ರ್ಯಾಂಡ್ಸ್ಗಳೂ ಸಹಿತ ಇಲ್ಲಿ ಇದೆ. ನನಗಂತೂ ಇಷ್ಟ ಆಗುತ್ತೆ ಯಾಕಂದರೆ ಇಟ್ಸ್ ಒನ್ ಸ್ಪಾಟ್ ಟು ಬೈ ಎವ್ರಿಥಿಂಗು. ನನಗೆ ಲೂಲು ಹೈಪರ್ ಮಾರ್ಕೆಟ್ ಒಂದು ನನ್ನ ಫೇವ್ರೇಟ್, ಯಾಕಂದರೆ ಅಲ್ಲಿ ಗ್ರಾಸರಿ
ಪರ್ಚೇಸ್ ಮಾಡೋದು ಡಿಫ್ರೆಂಟ್ ಲೆವೆಲ್ಗೆ ಒಂಥರ ಖುಷಿ ಆಗುತ್ತೆ. ಆಮೇಲೆ ನನಗೆ ಆ್ಯಕ್ಚುಲಿ ಒಂದು ಸ್ವಲ್ಪ ಕಾಸ್ಮೆಟಿಕ್ಸ್ ಎಲ್ಲ ಬೈ ಮಾಡಬೇಕಿತ್ತು. ಅದು ನನಗೆ ಲ್ಯಾಕ್ಮೆ ಬ್ರ್ಯಾಂಡಲ್ಲೇ ಬೇಕಾಗಿತ್ತು. ಒಂದು ಲಿಪ್ಸ್ಟಿಕ್ ಹುಡುಕ್ತಾ ಇದೆ, ಬಟ್ ಅಲ್ಲಿ ಹೋದರೆ ಅಷ್ಟೊತ್ತಿಗೆ ನಾನು ಅಲ್ಲಿ ಕೆಳಗಡೆ ಹೋಗೋಷ್ಟಕ್ಕೆ ಸ್ಟಾಫ್ಸ್ ಎಲ್ಲ ಮನೆಗೆ ಹೋಗಿಬಿಟ್ಟಿದ್ರು. ಆಮೇಲೆ ನಾನು ಇಲ್ಲಿ ಬಂದೆ. ಬಂದಾಗ ಫಸ್ಟ್ ಫ್ಲೋರ್ಗೆ ಬಂದಾಗೆಲ್ಲ ಏನು ಅದು ಬಾಡಿ ಇಲ್ದಾರ ಅಂಕಲ್ ಒಬ್ರು ಇದ್ದಾರಲ್ಲ, ಹೆಡ್ ಮಾತ್ರ ಇದೆ. ಇದಕ್ಕೆ ಅದ್ರ ಹತ್ರ ಒಂದು ಫೋಟೋ ತೆಗೆಸ್ಕೊತೀನಿ. ಆಮೇಲೆ ಲೂಲು ಮಾಲ್ನ ಯಾವಾಗಲೂ ನೀಟಾಗಿ ಕ್ಲೀನಾಗಿ ಮೇಂಟೈನ್ ಮಾಡ್ತಾರೆ. ಆಮೇಲೆ ಇಲ್ಲಿ ರ್ಯಾಂಡಮ್ ಆಗಿ ನನಗೆ ಈ ಥರ ಅದೊಂದು ಸೆಟ್ಟಿಂಗ್ ಕಾಣಿಸ್ತು. ಸೊ ಅಲ್ಲಿ ಹೋಗ್ಬಿಟ್ಟು ಅವರು ಶಾಪ್ದು, ಆ್ಯಕ್ಚುಲಿ ಇದು ಓಪ್ಪೋ ಶಾಪು, ಅವ್ರ ಹತ್ರ ಪರ್ಮಿಷನ್ ಕೇಳ್ಬಿಟ್ಟು ನಾನು ಫೋಟೋ ತಗೊಂಡೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನಿಮಗೆ ಯಾವುದೇ ಮಾಲ್ಸ್ ಆಗಿರಲಿ, ಒಂದೊಂದು ಮಾಲಲ್ಲಿ ಒಂದೊಂದು ಥರ ಬ್ರ್ಯಾಂಡ್ಸ್ ಇರುತ್ತೆ, ಒಂದೊಂದು ಬ್ರ್ಯಾಂಡ್ಸ್ ಇರಲ್ಲ. ಬಟ್ ಎಲ್ಲ ಮಾಲಲ್ಲೂ ಏನಾದರೂ ಒಂದು ಬೆಟರ್ ಆ್ಯಂಡ್ ಬೆಸ್ಟ್ ಅಂತ ಇದ್ದೇ ಇರುತ್ತೆ. ಸೊ ನಾನು ಅನ್ಕೋತೀನಿ ಯಾವಾಗಲೂ ವಿ ಹ್ಯಾವ್ ಟು ಸಿ ದ ಪಾಸಿಟಿವ್ ಸೈಡ್ ಆಫ್ ಎವ್ರಿಥಿಂಗ್. ನನಗೆ ನನ್ನ ಲೂಲು ಮಾಲ್ ತುಂಬ ಇಷ್ಟ. ಅದಕ್ಕೆ ಯಾರಾದರೂ ಲೂಲು ಮಾಲ್ ಬಗ್ಗೆ ಏನಾದರೂ ಹೇಳಿದ್ರೆ ಯಾಕೋ ನಂಗೆ ತುಂಬ ಬೇಜಾರಾಗುತ್ತೆ. ಯಾಕಂದರೆ ನಾನು ಫ್ರೀಕ್ವೆಂಟಾಗಿ ವಿಸಿಟ್ ಮಾಡ್ತೀನಲ್ಲ, ಅದಕ್ಕೆ ಇದು ನನಗೆ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಸೊ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ಮತ್ತು ನಿಮಗೆ ನನ್ನ ವಿಡಿಯೋದಲ್ಲಿ ಏನು ಇಷ್ಟ ಆಯಿತು ಅದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ನನ್ನ ವಿಡಿಯೋನ ಶೇರ್ ಮಾಡಿ. ಲಾಸ್ಟಿಗೆ ನಾನು ಆಗಿ ನನ್ನ ಫಿಟ್ ಚೆಕ್ ಒನ್ ಮೋರ್ ಟೈಮ್ ಹೇಳ್ತಾ ಇದ್ದೀನಿ. ನನ್ನ ಟಾಪ್ ಬಂದು H&Mದು, ಹಾಗೆ ಟ್ರೌಸರ್ಸ್ ಬಂದು ಎಸಾಟಿಲ್ ತೊಗೊಂಡಿದ್ದು. ನಾನು ಅನ್ಕೋತಾ ಇದ್ದೀನಿ ನಿಮಗೆ ನಾನು ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಬಾಯ್ ಬಾಯ್.